ಇದೊಂದು ಹಿಂದೂ ವಿರೋಧಿ ರಾಜ್ಯ ಸರ್ಕಾರ. ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಿಂಗಂತೇಳಿ ಕಿಡಿಕಾರಿದ್ದಾರೆ. ನಾಳೆ ನಾನೇ ಬರ್ತೇನೆ, ಏನು ಮಾಡ್ತೀರಾ ನೋಡ್ತೀನಿ. ಧಾರ್ಮಿಕ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ನೀವು ಷಡ್ಯಂತ್ರ ಮಾಡ್ತೀರಿ. ಮೈಸೂರು ದಸರಾ ಉತ್ಸವಕ್ಕೂ ಕೂಡ ನೀವು ತೊಂದರೆ ಕೊಡ್ತೀರಿ. ಈತ ಸಾಮರಸ್ಯದ ಕಾರಣಕ್ಕೋಸ್ಕರ ಗಣಪತಿ ಚತುರ್ಥಿಯನ್ನ ಆರಂಭ ಮಾಡಿದ್ವಿ. ಆ ಗಣಪತಿಯ ವಿಸರ್ಜನೆಗೂ ಕೂಡ ಸರ್ಕಾರದಿಂದ ತೊಂದರೆ ಆಗುತ್ತೆ. ಒಂದು ಸಮುದಾಯದ ಓಲೈಕೆಯ ತುಷ್ಟೀಕರಣ ಇದು ಒಳ್ಳೆಯದಲ್ಲ. ಬೆಂಗಳೂರಿನಲ್ಲಿ ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಮೊದಲೇ ಪ್ರಿಕಾಷನ್ ತೆಗೆದುಕೊಳ್ಳೋ ಯೋಗ್ಯತೆ ಇಲ್ಲ ನಿಮಗೆ ಕರ್ನಾಟಕ ಸರ್ಕಾರಕ್ಕೆ. ಮತ್ತು ಈಗ ಜನರ ಮೇಲೆ, ಅಮಾಯಕರ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿಯಾಗಿದೆ. ಗಣೇಶನ ಪ್ರತಿಷ್ಠಾಪನೆಗೆ ನೂರಾರು ರಿಸ್ಟ್ರಿಕ್ಷನ್, ನೂರಾರು ನಿಬಂಧನೆಗಳು. 10 ಗಂಟೆ ಆದರೆ ಪೊಲೀಸರು ಸೀಸ್ ಮಾಡಿದರು. ನಿನ್ನೆ ನನ್ನ ಕ್ಷೇತ್ರದಲ್ಲಿಯೂ ಸಹಿತ ಧಾರವಾಡದ ನರೇಂದ್ರ ಗ್ರಾಮದಲ್ಲಿ ಅಲ್ಲಿ ಅತ್ಯಂತ ಶಾಂತವಾಗಿದ್ದಂಥ ಮೆರವಣಿಗೆ ಮೇಲೆ ಒಬ್ಬ ಇನ್ಸ್ಪೆಕ್ಟರು ಲಾಠಿ ಚಾರ್ಜ್ ಮಾಡಿದ್ದಾನೆ. ಯಾಕೆ ಅಂತಂದ್ರೆ 2 ಗಣೇಶ ಎದುರು ಬಂದು ಅಂತ ಹೇಳಿ 2 ಗಣೇಶ ಎದುರಿಗೆ ಬರಬಾರ್ದಂತಿದೆಯಾ? ಅಲ್ಲೇನು ಗಲಾಟೆ ಆಗಿದೆಯಾ? ಈ ರೀತಿ ಹಿಂದೂ ವಿರೋಧಿ ಒಂದು ಮಾನಸಿಕತೆಯಿಂದ ಜನರಿಗೆ ತೊಂದರೆ ಕೊಡೋದು. ಆ ಮುಕ್ತಾಸ್ ಬಾನು ಅನ್ನುವಂಥವ್ರನ್ನ, ಭಾನು ಮುಕ್ತಾಸ್ ಅವ್ರನ್ನ ಇದಕ್ಕೆ ಕರೆದಿದ್ದು, ಧರ್ಮಸ್ಥಳದಲ್ಲಿ ನಡ್ಕೊಂಡಂಥ ರೀತಿ, ಎಲ್ಲ ಘಟನೆಗಳು ಒಂದು ರೀತಿಯಲ್ಲಿ ಈ ಕ್ರಿಮಿನಲ್ಸ್ಗಳಿಗೆ. ಇದೊಂದು ಹಿಂದೂ ವಿರೋಧಿ ರಾಜ್ಯ ಸರ್ಕಾರ. ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಿಂಗಂತೇಳಿ ಕಿಡಿಕಾರಿದ್ದಾರೆ. ನಾಳೆ ನಾನೇ ಬರ್ತೇನೆ, ಏನು ಮಾಡ್ತೀರಾ ನೋಡ್ತೀನಿ. ಧಾರ್ಮಿಕ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ನೀವು ಷಡ್ಯಂತ್ರ ಮಾಡ್ತೀರಿ. ಮೈಸೂರು ದಸರಾ ಉತ್ಸವಕ್ಕೂ ಕೂಡ ನೀವು ತೊಂದರೆ ಕೊಡ್ತೀರಿ. ಈತ ಸಾಮರಸ್ಯದ ಕಾರಣಕ್ಕೋಸ್ಕರ ಗಣಪತಿ ಚತುರ್ಥಿಯನ್ನ ಆರಂಭ ಮಾಡಿದ್ವಿ. ಆ ಗಣಪತಿಯ ವಿಸರ್ಜನೆಗೂ ಕೂಡ ಸರ್ಕಾರದಿಂದ ತೊಂದರೆ ಆಗುತ್ತೆ. ಒಂದು ಸಮುದಾಯದ ಓಲೈಕೆಯ ತುಷ್ಟೀಕರಣ ಇದು ಒಳ್ಳೆಯದಲ್ಲ. ಬೆಂಗಳೂರಿನಲ್ಲಿ ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಮೊದಲೇ ಪ್ರಿಕಾಷನ್ ತೆಗೆದುಕೊಳ್ಳೋ ಯೋಗ್ಯತೆ ಇಲ್ಲ ನಿಮಗೆ ಕರ್ನಾಟಕ ಸರ್ಕಾರಕ್ಕೆ. ಮತ್ತು ಈಗ ಜನರ ಮೇಲೆ, ಅಮಾಯಕರ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿಯಾಗಿದೆ. ಗಣೇಶನ ಪ್ರತಿಷ್ಠಾಪನೆಗೆ ನೂರಾರು ರಿಸ್ಟ್ರಿಕ್ಷನ್, ನೂರಾರು ನಿಬಂಧನೆಗಳು. 10 ಗಂಟೆ ಆದರೆ ಪೊಲೀಸರು ಸೀಸ್ ಮಾಡಿದರು. ನಿನ್ನೆ ನನ್ನ ಕ್ಷೇತ್ರದಲ್ಲಿಯೂ ಸಹಿತ ಧಾರವಾಡದ ನರೇಂದ್ರ ಗ್ರಾಮದಲ್ಲಿ ಅಲ್ಲಿ ಅತ್ಯಂತ ಶಾಂತವಾಗಿದ್ದಂಥ ಮೆರವಣಿಗೆ ಮೇಲೆ ಒಬ್ಬ ಇನ್ಸ್ಪೆಕ್ಟರು ಲಾಠಿ ಚಾರ್ಜ್ ಮಾಡಿದ್ದಾನೆ. ಯಾಕೆ ಅಂತಂದ್ರೆ 2 ಗಣೇಶ ಎದುರು ಬಂದು ಅಂತ ಹೇಳಿ 2 ಗಣೇಶ ಎದುರಿಗೆ ಬರಬಾರ್ದಂತಿದೆಯಾ? ಅಲ್ಲೇನು ಗಲಾಟೆ ಆಗಿದೆಯಾ? ಈ ರೀತಿ ಹಿಂದೂ ವಿರೋಧಿ ಒಂದು ಮಾನಸಿಕತೆಯಿಂದ ಜನರಿಗೆ ತೊಂದರೆ ಕೊಡೋದು. ಆ ಮುಕ್ತಾಸ್ ಬಾನು ಅನ್ನುವಂಥವ್ರನ್ನ, ಭಾನು ಮುಕ್ತಾಸ್ ಅವ್ರನ್ನ ಇದಕ್ಕೆ ಕರೆದಿದ್ದು, ಧರ್ಮಸ್ಥಳದಲ್ಲಿ ನಡ್ಕೊಂಡಂಥ ರೀತಿ, ಎಲ್ಲ ಘಟನೆಗಳು ಒಂದು ರೀತಿಯಲ್ಲಿ ಈ ಕ್ರಿಮಿನಲ್ಸ್ಗಳಿಗೆ. ಇದೊಂದು ಹಿಂದೂ ವಿರೋಧಿ ರಾಜ್ಯ ಸರ್ಕಾರ. ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಿಂಗಂತೇಳಿ ಕಿಡಿಕಾರಿದ್ದಾರೆ. ನಾಳೆ ನಾನೇ ಬರ್ತೇನೆ, ಏನು ಮಾಡ್ತೀರಾ ನೋಡ್ತೀನಿ. ಧಾರ್ಮಿಕ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ನೀವು ಷಡ್ಯಂತ್ರ ಮಾಡ್ತೀರಿ. ಮೈಸೂರು ದಸರಾ ಉತ್ಸವಕ್ಕೂ ಕೂಡ ನೀವು ತೊಂದರೆ ಕೊಡ್ತೀರಿ. ಈತ ಸಾಮರಸ್ಯದ ಕಾರಣಕ್ಕೋಸ್ಕರ ಗಣಪತಿ ಚತುರ್ಥಿಯನ್ನ ಆರಂಭ ಮಾಡಿದ್ವಿ. ಆ ಗಣಪತಿಯ ವಿಸರ್ಜನೆಗೂ ಕೂಡ ಸರ್ಕಾರದಿಂದ ತೊಂದರೆ ಆಗುತ್ತೆ. ಒಂದು ಸಮುದಾಯದ ಓಲೈಕೆಯ ತುಷ್ಟೀಕರಣ ಇದು ಒಳ್ಳೆಯದಲ್ಲ. ಬೆಂಗಳೂರಿನಲ್ಲಿ ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಮೊದಲೇ ಪ್ರಿಕಾಷನ್ ತೆಗೆದುಕೊಳ್ಳೋ ಯೋಗ್ಯತೆ ಇಲ್ಲ ನಿಮಗೆ ಕರ್ನಾಟಕ ಸರ್ಕಾರಕ್ಕೆ. ಮತ್ತು ಈಗ ಜನರ ಮೇಲೆ, ಅಮಾಯಕರ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿಯಾಗಿದೆ. ಗಣೇಶನ ಪ್ರತಿಷ್ಠಾಪನೆಗೆ ನೂರಾರು ರಿಸ್ಟ್ರಿಕ್ಷನ್, ನೂರಾರು ನಿಬಂಧನೆಗಳು. 10 ಗಂಟೆ ಆದರೆ ಪೊಲೀಸರು ಸೀಸ್ ಮಾಡಿದರು. ನಿನ್ನೆ ನನ್ನ ಕ್ಷೇತ್ರದಲ್ಲಿಯೂ ಸಹಿತ ಧಾರವಾಡದ ನರೇಂದ್ರ ಗ್ರಾಮದಲ್ಲಿ ಅಲ್ಲಿ ಅತ್ಯಂತ ಶಾಂತವಾಗಿದ್ದಂಥ ಮೆರವಣಿಗೆ ಮೇಲೆ ಒಬ್ಬ ಇನ್ಸ್ಪೆಕ್ಟರು ಲಾಠಿ ಚಾರ್ಜ್ ಮಾಡಿದ್ದಾನೆ. ಯಾಕೆ ಅಂತಂದ್ರೆ 2 ಗಣೇಶ ಎದುರು ಬಂದು ಅಂತ ಹೇಳಿ 2 ಗಣೇಶ ಎದುರಿಗೆ ಬರಬಾರ್ದಂತಿದೆಯಾ? ಅಲ್ಲೇನು ಗಲಾಟೆ ಆಗಿದೆಯಾ? ಈ ರೀತಿ
ಹಿಂದೂ ವಿರೋಧಿ ಒಂದು ಮಾನಸಿಕತೆಯಿಂದ ಜನರಿಗೆ ತೊಂದರೆ ಕೊಡೋದು, ಆ ಮುಕ್ತಾಸ್ ಬಾನು ಅನ್ನುವಂಥವ್ರನ್ನ, ಭಾನು ಮುಕ್ತಾಸ್ ಅವ್ರನ್ನ ಇದಕ್ಕೆ ಕರೆದಿದ್ದು, ಧರ್ಮಸ್ಥಳದಲ್ಲಿ ನಡ್ಕೊಂಡಂಥ ರೀತಿ ಎಲ್ಲ ಘಟನೆಗಳು ಒಂದು ರೀತಿಯಲ್ಲಿ ಈ ಕ್ರಿಮಿನಲ್ಸ್ಗಳಿಗೆ ಇದೊಂದು ಹಿಂದೂ ವಿರೋಧಿ ರಾಜ್ಯ ಸರ್ಕಾರ. ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಿಂಗಂತೇಳಿ ಕಿಡಿಕಾರಿದ್ದಾರೆ. ನಾಳೆ ನಾನೇ ಬರ್ತೇನೆ, ಏನ್ ಮಾಡ್ತೀರಾ ನೋಡ್ತೀನಿ. ಧಾರ್ಮಿಕ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ನೀವು ಷಡ್ಯಂತ್ರ ಮಾಡ್ತೀರಿ. ಮೈಸೂರು ದಸರಾ ಉತ್ಸವಕ್ಕೂ ಕೂಡ ನೀವು ತೊಂದರೆ ಕೊಡ್ತೀರಿ. ಈತ ಸಾಮರಸ್ಯದ ಕಾರಣಕ್ಕೋಸ್ಕರ ಗಣಪತಿ ಚತುರ್ಥಿಯನ್ನ ಆರಂಭ ಮಾಡಿದ್ವಿ, ಆ ಗಣಪತಿಯ ವಿಸರ್ಜನೆಗೂ ಕೂಡ ಸರ್ಕಾರದಿಂದ ತೊಂದರೆ ಆಗುತ್ತೆ. ಒಂದು ಸಮುದಾಯದ ಓಲೈಕೆಯ ತುಷ್ಟೀಕರಣ, ಇದು ಒಳ್ಳೆಯದಲ್ಲ. ಬೆಂಗಳೂರಿನಲ್ಲಿ ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಮೊದಲೇ ಪ್ರಿಕಾಷನ್ ತೆಗೆದುಕೊಳ್ಳೋ ಯೋಗ್ಯತೆ ಇಲ್ಲ ನಿಮಗೆ ಕರ್ನಾಟಕ ಸರ್ಕಾರಕ್ಕೆ. ಮತ್ತು ಈಗ ಜನರ ಮೇಲೆ, ಅಮಾಯಕರ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿಯಾಗಿದೆ. ಗಣೇಶನ ಪ್ರತಿಷ್ಠಾಪನೆಗೆ ನೂರಾರು ರಿಸ್ಟ್ರಿಕ್ಷನ್, ನೂರಾರು ನಿಬಂಧನೆಗಳು. 10 ಗಂಟೆ ಆದರೆ ಪೊಲೀಸರು ಸೀಸ್ ಮಾಡಿದರು. ನಿನ್ನೆ ನನ್ನ ಕ್ಷೇತ್ರದಲ್ಲಿಯೂ ಸಹಿತ ಧಾರವಾಡದ ನರೇಂದ್ರ ಗ್ರಾಮದಲ್ಲಿ ಅಲ್ಲಿ ಅತ್ಯಂತ ಶಾಂತವಾಗಿದ್ದಂಥ ಮೆರವಣಿಗೆ ಮೇಲೆ ಒಬ್ಬ ಇನ್ಸ್ಪೆಕ್ಟರು ಲಾಠಿ ಚಾರ್ಜ್ ಮಾಡಿದ್ದಾನೆ. ಯಾಕೆ ಅಂತಂದ್ರೆ 2 ಗಣೇಶ ಎದುರು ಬಂದು ಅಂತ ಹೇಳಿ, 2 ಗಣೇಶ ಎದುರಿಗೆ ಬರಬಾರ್ದಂತಿದೆಯಾ? ಅಲ್ಲೇನು ಗಲಾಟೆ ಆಗಿದೆಯಾ? ಈ ರೀತಿ ಹಿಂದೂ ವಿರೋಧಿ ಒಂದು ಮಾನಸಿಕತೆಯಿಂದ ಜನರಿಗೆ ತೊಂದರೆ ಕೊಡೋದು, ಆ ಮುಕ್ತಾಸ್ ಬಾನು ಅನ್ನುವಂಥವ್ರನ್ನ, ಭಾನು ಮುಕ್ತಾಸ್ ಅವ್ರನ್ನ ಇದಕ್ಕೆ ಕರೆದಿದ್ದು, ಧರ್ಮಸ್ಥಳದಲ್ಲಿ ನಡ್ಕೊಂಡಂಥ ರೀತಿ ಎಲ್ಲ ಘಟನೆಗಳು ಒಂದು ರೀತಿಯಲ್ಲಿ ಈ ಕ್ರಿಮಿನಲ್ಸ್ಗಳಿಗೆ ಇದೊಂದು ಹಿಂದೂ ವಿರೋಧಿ ರಾಜ್ಯ ಸರ್ಕಾರ. ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಿಂಗಂತೇಳಿ ಕಿಡಿಕಾರಿದ್ದಾರೆ. ನಾಳೆ ನಾನೇ ಬರ್ತೇನೆ, ಏನ್ ಮಾಡ್ತೀರಾ ನೋಡ್ತೀನಿ. ಧಾರ್ಮಿಕ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ನೀವು ಷಡ್ಯಂತ್ರ ಮಾಡ್ತೀರಿ. ಮೈಸೂರು ದಸರಾ ಉತ್ಸವಕ್ಕೂ ಕೂಡ ನೀವು ತೊಂದರೆ ಕೊಡ್ತೀರಿ. ಈತ ಸಾಮರಸ್ಯದ ಕಾರಣಕ್ಕೋಸ್ಕರ ಗಣಪತಿ ಚತುರ್ಥಿಯನ್ನ ಆರಂಭ ಮಾಡಿದ್ವಿ, ಆ ಗಣಪತಿಯ ವಿಸರ್ಜನೆಗೂ ಕೂಡ ಸರ್ಕಾರದಿಂದ ತೊಂದರೆ ಆಗುತ್ತೆ. ಒಂದು ಸಮುದಾಯದ ಓಲೈಕೆಯ ತುಷ್ಟೀಕರಣ, ಇದು ಒಳ್ಳೆಯದಲ್ಲ. ಬೆಂಗಳೂರಿನಲ್ಲಿ ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಮೊದಲೇ ಪ್ರಿಕಾಷನ್ ತೆಗೆದುಕೊಳ್ಳೋ ಯೋಗ್ಯತೆ ಇಲ್ಲ ನಿಮಗೆ ಕರ್ನಾಟಕ ಸರ್ಕಾರಕ್ಕೆ. ಮತ್ತು ಈಗ ಜನರ ಮೇಲೆ, ಅಮಾಯಕರ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿಯಾಗಿದೆ. ಗಣೇಶನ ಪ್ರತಿಷ್ಠಾಪನೆಗೆ ನೂರಾರು ರಿಸ್ಟ್ರಿಕ್ಷನ್, ನೂರಾರು ನಿಬಂಧನೆಗಳು. 10 ಗಂಟೆ ಆದರೆ ಪೊಲೀಸರು ಸೀಸ್ ಮಾಡಿದರು. ನಿನ್ನೆ ನನ್ನ ಕ್ಷೇತ್ರದಲ್ಲಿಯೂ ಸಹಿತ ಧಾರವಾಡದ ನರೇಂದ್ರ ಗ್ರಾಮದಲ್ಲಿ ಅಲ್ಲಿ ಅತ್ಯಂತ ಶಾಂತವಾಗಿದ್ದಂಥ ಮೆರವಣಿಗೆ ಮೇಲೆ ಒಬ್ಬ ಇನ್ಸ್ಪೆಕ್ಟರು ಲಾಠಿ ಚಾರ್ಜ್ ಮಾಡಿದ್ದಾನೆ. ಯಾಕೆ ಅಂತಂದ್ರೆ 2 ಗಣೇಶ ಎದುರು ಬಂದು ಅಂತ ಹೇಳಿ, 2 ಗಣೇಶ ಎದುರಿಗೆ ಬರಬಾರ್ದಂತಿದೆಯಾ? ಅಲ್ಲೇನು ಗಲಾಟೆ ಆಗಿದೆಯಾ? ಈ ರೀತಿ ಹಿಂದೂ ವಿರೋಧಿ ಒಂದು ಮಾನಸಿಕತೆಯಿಂದ ಜನರಿಗೆ ತೊಂದರೆ ಕೊಡೋದು, ಆ ಮುಕ್ತಾಸ್ ಬಾನು ಅನ್ನುವಂಥವ್ರನ್ನ, ಭಾನು ಮುಕ್ತಾಸ್ ಅವ್ರನ್ನ ಇದಕ್ಕೆ ಕರೆದಿದ್ದು, ಧರ್ಮಸ್ಥಳದಲ್ಲಿ ನಡ್ಕೊಂಡಂಥ ರೀತಿ ಎಲ್ಲ ಘಟನೆಗಳು ಒಂದು ರೀತಿಯಲ್ಲಿ ಈ ಕ್ರಿಮಿನಲ್ಸ್ಗಳಿಗೆ